ಸೊ ಕರೆಂಟ್ ಅಫೇರ್ಸ್ ಮುಂದುವರೆದ ಭಾಗ. ಕರ್ನಾಟಕದ ಆರ್ಥಿಕತೆಯಲ್ಲಿ ಸೇವಾ ವಲಯದ ಪಾಲು ಎಷ್ಟು? 39.2%. ಭಾರತ ಒಟ್ಟು ಸೇವಾ ವಲಯದ ರಫ್ತಿನಲ್ಲಿ ಕರ್ನಾಟಕದ ಪಾಲು ಸುಮಾರು ಎಷ್ಟು? 21%. ಕರ್ನಾಟಕದ GSDPಯಲ್ಲಿ ಸೇವಾ ವಲಯದ ಪಾಲು ಎಷ್ಟು? 40%ಗಿಂತ ಹೆಚ್ಚು. 2025ರಲ್ಲಿ ಕರ್ನಾಟಕದಲ್ಲಿ ಹೊಸದಾಗಿ ಆರಂಭವಾದ ಬಯೋಟೆಕ್ ಸ್ಟಾರ್ಟಪ್ಸ್ ಸಂಖ್ಯೆಗಳೆಷ್ಟು? 218. ಆರೆಂಜ್ ಎಕಾನಮಿ ಎಂದರೆ ಯಾವುದಕ್ಕೆ ಸಂಬಂಧಿಸಿದ ಆರ್ಥಿಕತೆ? ಸೃಜನಶೀಲತೆ ಮತ್ತು ಸಾಂಸ್ಕೃತಿಕ ಉದ್ಯಮಗಳು. 2026-27ರ ಕೇಂದ್ರ ಬಜೆಟ್ ಆರೆಂಜ್ ಎಕಾನಮಿಗೆ ವಿಶೇಷ ಒತ್ತು ನೀಡಲು ಯಾವ ಕ್ಷೇತ್ರವನ್ನು ಉಲ್ಲೇಖಿಸಲಾಗಿದೆ? AVGC ಯ ಪೂರ್ಣ ರೂಪ ಯಾವುದು? ಅನಿಮೇಷನ್, ವಿಜುವಲ್ ಇಫೆಕ್ಟ್ಸ್, ಗೇಮಿಂಗ್ ಆ್ಯಂಡ್ ಕಾಮಿಕ್ಸ್. 2026ರ QS ಫ್ಯೂಚರ್ ಸ್ಕಿಲ್ಸ್ ಇಂಡೆಕ್ಸ್ನಲ್ಲಿ ಭಾರತ ಸ್ಥಾನ ಎಷ್ಟು? 13ನೇ ಸ್ಥಾನ. QS ಫ್ಯೂಚರ್ಸ್ ಇಂಡೆಕ್ಸ್ ಅನ್ನು ಯಾವ ಸಂಸ್ಥೆಗೆ ಪ್ರಕಟಿಸುತ್ತದೆ? ಕ್ವಿಕ್ರೆಲಿ ಸಿಮ್ಮನ್ಸ್. QS ಫ್ಯೂಚರ್ಸ್ ಸ್ಕಿಲ್ಸ್ ಇಂಡೆಕ್ಸ್ನಲ್ಲಿ ಭಾರತವು ದಕ್ಷಿಣ ಏಷ್ಯಾದಲ್ಲಿ ಯಾವ ಸ್ಥಾನದಲ್ಲಿದೆ? ಮೊದಲನೇ ಸ್ಥಾನದಲ್ಲಿದೆ. ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ 2026ರನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿತು? ವರ್ಲ್ಡ್ ಎಕನಾಮಿಕ್ ಫೋರಮ್. 2026ರಲ್ಲಿ ಭಾರತದ ಮೊದಲ ಬಾರಿಗೆ ಯಾವ ಹೊಸ ಇಂಡೆಕ್ಸ್ ಅನ್ನು ಬಿಡುಗಡೆ ಮಾಡಲಾಯಿತು? ಸರ್ವಿಸಸ್ ಪ್ರಾಡಕ್ಟ್ ಇಂಡೆಕ್ಸ್, ISP ಅಥವಾ ಇಂಡೆಕ್ಸ್ ಆಫ್ ಸರ್ವಿಸಸ್ ಪ್ರೊಡಕ್ಷನ್ ಅನ್ನು ಯಾವ ಸಚಿವಾಲಯ ಬಿಡುಗಡೆ ಮಾಡಿತು? MOSPI. 2026ರ ಪದ್ಮ ಅವಾರ್ಡ್ಸ್ನಲ್ಲಿ ಒಟ್ಟು ಎಷ್ಟು ಪ್ರಶಸ್ತಿಗಳು ಘೋಷಿಸಲಾಯಿತು? 131. ಪದ್ಮ ಅವಾರ್ಡ್ಸು 2026ರಲ್ಲಿ ಎಷ್ಟು ಪದ್ಮ ವಿಭೂಷಣ ಪ್ರಶಸ್ತಿಗಳಿದ್ದವು? 5 ಇದ್ದವು. ಪದ್ಮ ಅವಾರ್ಡ್ಸ್ನ 2026ರಲ್ಲಿ ಎಷ್ಟು ಪದ್ಮಭೂಷಣಗಳಿದ್ದವು? 13 ಇದ್ದವು. ಪದ್ಮ ಅವಾರ್ಡ್ಸ್ಗಳಲ್ಲಿ 2026ರಲ್ಲಿ ಒಟ್ಟು ಪದ್ಮಶ್ರೀಗಳು ಎಷ್ಟಿದ್ದವು? 113 ಇದ್ದವು. ಪದ್ಮ ಅವಾರ್ಡ್ಸ್ಗಳು 2026ರಲ್ಲಿ ಕರ್ನಾಟಕದ ಎಷ್ಟು ಗಣ್ಯರು ಸೇರಿದರು? 8 ಜನ. 2026ರ ಪದ್ಮ ಅವಾರ್ಡನ್ನು ಯಾವ ಸಚಿವಾಲಯ ಪ್ರಕಟಿಸಿತು? ಗೃಹ ಸಚಿವಾಲಯ. 2026ರ ಪದ್ಮ ಅವಾರ್ಡ್ಸ್ ಯಾವ ದಿನ ಪ್ರಕಟಿಸಲಾಯಿತು? ಜನವರಿ 25, 2026. 2026ರಲ್ಲಿ ಇಂಟರ್ನ್ಯಾಷನಲ್ ಇಯರ್ ಆಫ್ ರೇಂಜ್ ಲ್ಯಾಂಡ್ಸ್ ಆ್ಯಂಡ್ ಫಾರೆಸ್ಟ್ಸ್ ಅನ್ನು ಯಾರು ಘೋಷಿಸಿದರು? ಯುನೈಟೆಡ್ ನೇಷನ್ಸ್. ಇಂಟರ್ನ್ಯಾಷನಲ್ ಇಯರ್ ಆಫ್ ರೇಂಜ್ ಲ್ಯಾಂಡ್ಸ್ ಆ್ಯಂಡ್ ಫಾರೆಸ್ಟ್ಸ್ 2026ರ ಪ್ರಮುಖ ಉದ್ದೇಶ ಯಾವುದು? ಹುಲ್ಲುಗಾವಲುಗಳ ಸಂರಕ್ಷಣೆ ಮತ್ತು ಫಾರೆಸ್ಟ್ರಲ್ ಕಮ್ಯುನಿಟೀಸ್ಗಳ ಜೀವನೋಪಾಯ. 2026ರ ಇಂಟರ್ನ್ಯಾಷನಲ್ ಇಯರ್ ಆಫ್ ರೇಂಜ್ ಲ್ಯಾಂಡ್ಸ್ ಮತ್ತು ಫಾರೆಸ್ಟ್ಸ್ ಯಾವ SDG ಗುರಿಯೊಂದಿಗೆ ಸಂಬಂಧಿಸಿದೆ? SDG 15.3. ಇಂಡಿಯಾ ಫಾರ್ಮಾಕೋಪಿಯಾ 2026 ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆ? ಔಷಧಗಳು, ಗುಣಮಟ್ಟ, ಸುರಕ್ಷತೆ, ಮಾನದಂಡಗಳು. ನ್ಯಾಷನಲ್ ಶಿಪ್ ರೀಸೈಕಲ್ ಪಾಲಿಸಿ 2025 ಅನ್ನು ಯಾವ ಸಚಿವಾಲಯ ರೂಪಿಸಿದೆ? ಮಿನಿಸ್ಟ್ರಿ ಆಫ್ ಪೋರ್ಟ್ಸ್, ಶಿಪ್ಪಿಂಗ್ ಆ್ಯಂಡ್ ವಾಟರ್ವೇಸ್. ಕರ್ನಾಟಕದ ಸೇವಾ ವಲಯ ಪಾಲು 39.2%. ಭಾರತದ ಸೇವಾ ರಫ್ತಿನಲ್ಲಿ ಕರ್ನಾಟಕ 21%. 2025ರಲ್ಲಿ ಹೊಸ ಬಯೋಟೆಕ್ಸ್ ಸ್ಟಾರ್ಟಪ್ 218. ಆರೆಂಜ್ ಎಕಾನಮಿ, ಕ್ರಿಯೇಟಿವ್ ಪ್ಲಸ್ ಕಲ್ಚರಲ್ ಇಂಡಸ್ಟ್ರೀಸ್. AVGS, ಅನಿಮೇಷನ್, ವಿಜುವಲ್ ಇಫೆಕ್ಟು, ಗೇಮಿಂಗ್ ಆ್ಯಂಡ್ ಕಾಮಿಕ್ಸ್. ರಿಪೋರ್ಟ್ಸ್ ಆ್ಯಂಡ್ ಇಂಡೆಕ್ಸ್. QS ಫ್ಯೂಚರ್ ಸ್ಕಿಲ್ಸ್ ಇಂಡೆಕ್ಸು ಭಾರತ 13ನೇ ಸ್ಥಾನ, ದಕ್ಷಿಣ ಏಷ್ಯಾದಲ್ಲಿ ಮೊದಲನೇ ಸ್ಥಾನ. ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸು WEF. ISP ಇಂಡೆಕ್ಸ್ ಆಫ್ ಸರ್ವಿಸ್ ಪ್ರೊಡಕ್ಷನ್. ISP MOSP ಅವರು ಮಾಡಿರ್ತಕ್ಕಂಥದ್ದು. MOSPI ಅವರು ಮಾಡಿತ್ತು. ಅವಾರ್ಡ್ಸು ಪದ್ಮ ಅವಾರ್ಡ್ಸ್ 2026 ಟೋಟಲ್ 131. ಪದ್ಮವಿಭೂಷಣ 5, ಪದ್ಮಭೂಷಣ 13, ಪದ್ಮಶ್ರೀ 113. ಕರ್ನಾಟಕ ಪ್ರಶಸ್ತಿ ಪುರಸ್ಕೃತರು 8 ಜನ. ಎನ್ವಿರಾನ್ಮೆಂಟು IYRP 2026 ಇಂಟರ್ನ್ಯಾಷನಲ್ ಇಯರ್ ಆಫ್ ರೇಂಜ್ ಲ್ಯಾಂಡ್ಸ್ ಆ್ಯಂಡ್ ಫಾರೆಸ್ಟ್ಸ್. SDG 15.3 ಗುರಿ ಲ್ಯಾಂಡ್ ಡಿಗ್ರೇಡೇಷನ್, ನ್ಯಾಚುರಾಲಿಟಿ. ಫಾರ್ಮಾ ಆ್ಯಂಡ್ ಪಾಲಿಸಿ. ಇಂಡಿಯನ್ ಫಾರ್ಮಾಕೋಪಿಯಾ 2025 ಔಷಧ ಗುಣಮಟ್ಟ, ಸುರಕ್ಷತೆ. ನ್ಯಾಷನಲ್ ಶಿಪ್ ರೀಸೈಕ್ಲಿಂಗ್ ಪಾಲಿಸಿ. ಮಿನಿಸ್ಟ್ರಿ ಆಫ್ ಪೋರ್ಟ್ಸ್, ಶಿಪ್ಪಿಂಗ್ ಆ್ಯಂಡ್ ವಾಟರ್ವೇಸ್.